ಹಾಸನದಲ್ಲಿ ಈ ಲೈಂಗಿಕ ಕ್ರಿಯೆಯ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ವಿಕೃತಿ ಮೆರೆದಿರುವ ಸಂಸದನ ವಿಚಾರವಾಗಿ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಮಹಿಳಾ ಆಯೋಗ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ಮಹಿಳಾ ಆಯೋಗದ ಪ್ರತಿಕ್ರಿಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದರೆ ಈ ಪ್ರಶ್ನೆ ಯಾಕೆ ಉಟ್ಕೊಳ್ಳುತ್ತೆ ಅಂತಂದ್ರೆ ಇವರೆಲ್ಲ ಎಲ್ಲಿ ಹೋಗಿದ್ರು ಇಷ್ಟು ದಿನ, ಯಾಕೆ ಈವರೆಗೂ ಪ್ರತಿಕ್ರಿಯೆ ಕೊಡೋದಕ್ಕಾಗದೆ ಪವರ್ ಟಿವಿನಲ್ಲಿ ಬಂದ ಮೇಲೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದ್ದಾರೆ. ಮಹಿಳೆಯರ ಜೊತೆಗಿನ ಅಶ್ಲೀಲ ವಿಡಿಯೋ ವೈರಲ್ ಆಗಿರೋ ವಿಚಾರ ಇದು ನಮಗೆ ಗೊತ್ತಾಗಿದೆ. ಹಲವು ಸಂಘಟನೆಗಳು ಈ ವಿಚಾರವಾಗಿ ಈಗಾಗಲೇ ದೂರನ್ನ ಕೊಟ್ಟಿವೆ. ಪೆನ್ ಡ್ರೈವ್ ಕೂಡ ನಮ್ಮ ಮಹಿಳಾ ಆಯೋಗಕ್ಕೆ ಬಂದಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಪ್ರತಿಕ್ರಿಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೆನ್ ಡ್ರೈವ್ ಕೂಡ ಮಹಿಳಾ ಆಯೋಗಕ್ಕೆ ಬಂದಿದೆ. ವಿಶೇಷ ತನಿಖಾ ತಂಡ ರಚನೆ ಮಾಡೋದಕ್ಕೆ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತೀವಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದ್ದಾರೆ. ವಿಶೇಷ ತನಿಖಾ ತಂಡ ರಚನೆಗೆ ಸಿಎಂ ಮತ್ತು ಗೃಹ ಸಚಿವರಿಗೆ ಮನವಿ ಮಾಡ್ತೀವಿ. ಸಂತ್ರಸ್ತ ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರು ಕೊಡಬಹುದು. ಈ ಖಾಸಗಿ ವಿಡಿಯೋ ಯಾರು ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು. ಎಸ್, ಆಗಬೇಕು. ಈ ಬಗ್ಗೆ ಸಿಎಂ ಗೃಹ ಸಚಿವರಿಗೆ ಮನವಿ ಮಾಡಲಾಗುತ್ತೆ. ಆದರೆ ಈ ಬಗ್ಗೆ ಸಂತ್ರಸ್ತ ಮಹಿಳೆಯರು ಬಂದು ದೂರು ಕೊಟ್ಟರೆ ಮಾತ್ರ ತನಿಖೆ ಆಗುತ್ತೆ. ಒಂದು ವೇಳೆ ಅವರು ದೂರು ಕೊಡದೇ ಇದ್ರೆ ತನಿಖೆ ಆಗೋದಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಹೇಳ್ತಾ ಇರುವಂತ ಮಾತು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವತ್ತು ನಮ್ಮ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ, ಸುದ್ದಿ ಪ್ರಸಾರ ಆರಂಭ ಆಗ್ತಾ ಇದ್ದಂತೆ ಇವರು ಪ್ರೆಸ್ ಮೀಟ್ ಮಾಡ್ತಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂದ್ರು ನೋಡಿ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಇನ್ನೂ ಒಬ್ಬರು ಎಲ್ಲ ನನಗೆ ಕಂಪ್ಲೇಂಟ್ ದೂರು ದಾಖಲು ಮಾಡಿದ್ದಾರೆ. ಹಾಸನದಲ್ಲಿ ಪೆನ್ ಡ್ರೈವ್ ಹೆಣ್ಣು ಮಕ್ಕಳ ಲೈಂಗಿಕ ಚಿತ್ರವನ್ನು ಒಂದು ವಿಡಿಯೋ ಮಾಡಿಕೊಂಡು ಇಡೀ ಹಾಸನದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇವತ್ತು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರೋದು. ಸೊ ಏನು ಭಾಳ ಆಘಾತಕಾರಿ ವಿಷಯ ಅಂತಂದರೆ ಅದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ ಆ ವಿಡಿಯೋನಲ್ಲಿ. ನಮಗೂ ಮಹಿಳಾ ಆಯೋಗಕ್ಕೂ ಪೆನ್ ಡ್ರೈವ್ ತಂದುಕೊಟ್ಟಿದ್ದಾರೆ, ಕಂಪ್ಲೇಂಟು ಲಾಡ್ಜ್ ಮಾಡಿದ್ದಾರೆ. ಆ ಒಂದು ಕಂಪ್ಲೇಂಟ್ನ ಆಧರಿಸ್ಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಮತ್ತು ಹಾಸನದ SP ಅವ್ರಿಗೂ ಸಹ ನಾನು ಆಗ್ರಹ ಮಾಡಿದ್ದೀನಿ. ಇದೇನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣುಮಕ್ಕಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದ್ದಾವೆ. ಅದರಲ್ಲಿ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ. ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನು ಅಂದರೆ ಆದಷ್ಟು ಫಾಸ್ಟಾಗಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಯಾಕೆ ಅಂದರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು. ಮತ್ತು ಎಷ್ಟೊಂದು ಜನ ಹೆಣ್ಮಕ್ಳು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ, ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದರೆ, ನೀವು ಹೆದರ್ಕೋಬೇಡಿ. ಮಹಿಳಾ ಆಯೋಗಕ್ಕೆ ನನ್ನ ಪರ್ಸ್ನಲ್ ನಂಬರ್ ಇರಲಿ, ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು. ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ. ಸೊ ಈ ವಿಡಿಯೋವನ್ನು ಮಾಡಿದಂಥವರು, ಈ ವಿಡಿಯೋಗೆ ಕಾರಣಕರ್ತರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು.
ಮತ್ತು ಆದಷ್ಟು ಬೇಗ ಇದರ ತನಿಖೆಯನ್ನು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಸುಮೋಟೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಎಲ್ಲರೂ ಕಂಪ್ಲೇಂಟ್ಸೇ ಇದೆ. ಕಂಪ್ಲೇಂಟ್ ಆಧಾರಿತದ ಮೇಲೆ ಮತ್ತು ಕಂಪ್ಲೇಂಟ್ ಜೊತೆ ಪೆನ್ ಡ್ರೈವ್ ಸಹ ಆಯೋಗಕ್ಕೆ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋದ್ರಲ್ಲಿ ಒಂದು ಇದರೊಳಗಡೆ ಮೆನ್ಷನ್ನೇ ಮಾಡಿದ್ದಾರೆ, ಇದು ಪ್ರಜ್ವಲ್ ರೇವಣ್ಣ ಮುಂತಾದವರಿಗೆ ಟಿಕೆಟ್ ನೀಡಿದಲ್ಲಿ ಈ ಪೆನ್ ಡ್ರೈವ್ಗಳನ್ನು ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಲೂ ಇದೆ. ಇನ್ನೊಂದರೊಳಗಡೆ ದೇಶದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಕಾಣುತ್ತಿರುವ ಹಾಸನದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ಕೈಗೊಳ್ಳಬೇಕು ಅಂತ ಇದೆ. ಇನ್ನೊಂದು ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನವರು ಈ ಲೈಂಗಿಕ ಧೋರಣೆಗೆ ಕಾರಣರು ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಬಟ್ ಆ ಕಂಪ್ಲೇಂಟ್ಗಳನ್ನು ಆಧರಿಸಿ ಮತ್ತು ಬಂದಿರುವಂಥ ಪೆನ್ ಡ್ರೈವ್ನ ಆಧರಿಸಿ ಮುಂದಿನ ಸಮಯದಲ್ಲಿ ಹೆಣ್ಣು ಮಕ್ಕಳ ಜೀವಕ್ಕೆ ಈಗ ಅವ್ರು ಯಾರಿಗೂ ಯಾವುದೇ ಥರ ಆಘಾತ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಪ್ರೆಸ್ ಮೀಟ್ನ ಕರೆದು ಆ ಹೆಣ್ಣು ಮಕ್ಕಳಿಗೆ ಆಯೋಗದಿಂದ ಮತ್ತು ಸರ್ಕಾರದಿಂದ ಪೊಲೀಸ್ ಇಂದ ನಿಮಗೆ ಸೂಕ್ತವಾದಂಥ ಪ್ರೊಟೆಕ್ಷನ್ ಸಿಗಬೇಕು ಅನ್ನೋದೇ